ಎಲ್ಲ ಒಂದು ಫಾಲ್ಸ್ ತೋರಿಸ್ತೀನಿ ಬನ್ನಿ, ಹಿಂಗೆ ಹೋದ್ರೆ ಫಾಲ್ಸ್ ಸಿಗುತ್ತೆ. ಗಾಯ್ಸ್ ಸುಮಾರು ದಿವಸ ಆಗಿತ್ತು ನೀರಿಗೆ ಇಳ್ದಿ. ನಾನು ಮುಳುಗೋಗ್ತಿದ್ದೀನಿ, ನಾನು ಮುಳುಗೆ ಹೋಗ್ತಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್ ಏನಂತಂದರೆ, ಇವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಎಲ್ಲರೂ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಈ ಜೋಡಿಯೋಣ ಬಾರೋ ಅಂತ ಕರೆದಿದ್ದ. ಬಟ್ ನಾನೇನಂತಂದೆ ಅಂದರೆ ಅವನಿಗೆ, ಬೇಡ ಕಣಪ್ಪ ಈ ಜೋಡಿಯೋದು ಬೇಡ, ನಾವು ಈ ಜೋಡಿಯೋಣ ಬಟ್ ಬೇಡ, ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಅಲ್ಲೆಲ್ಲ ಗಿಚ್ಚ ಎಲ್ಲ ಒಯ್ದುಬಿಟ್ಟಿರ್ತಾರೆ, ಅದಕ್ಕೆ ಅಲ್ಲಿ ಹೋಗಿ ಈ ಜೋಡಿಯೋದು ಬೇಡ, ಬಾ ಒಂದು ಕಡೆ ಹೋಗೋಣ, ಎಲ್ಲರೂ ಒಂದು ಕಡೆ ಫಾಲ್ಸಿಗೆ ಹೋಗೋಣ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನು ಫಾಲ್ಸಿಗೇನು ಬರೋಣ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ, ಬಾರಪ್ಪ ಫಾಲ್ಸಿಗೆ ಹೋಗೋಣ ಅಂತೇಳಿ. ಈಗ ನಾವು ನನ್ನ ಫ್ರೆಂಡನ್ನ ಕರ್ಕೊಂಡು ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಪಿಕ್ ಮಾಡ್ತಾನೆ. ಪಿಕ್ ಮಾಡಿಬಿಟ್ಟು ಒಂದು ಕಡೆ ಫಾಲ್ಸಿಗೆ ಹೋಗ್ತಿದ್ವಿ. ಫಾಲ್ಸ್ ಈಗೆಲ್ಲ ಮಳೆಗಾಲ ಇಲ್ವಲ್ಲ, ಹಂಗಾಗಿ ಫಾಲ್ಸಲ್ಲಿ ನೀರು ಬರೋದು ಅಷ್ಟಕ್ಕಷ್ಟೇ ಕಡಿಮೆ ಇರುತ್ತೆ. ಹಂಗಾಗಿ ಒನ್ನಂನಳ ಅಂತ ಇದೆ ಗಿರಿ ಸೈಡಲ್ಲಿ, ಸೊ ಹಂಗಾಗಿ ಆ ಜಾಗಕ್ಕೆ ಹೋಗೋಣ. ಅಲ್ಲಿ ಹೋಗಿ ನೀರಿದ್ರೆ ಈಜು ಕೂಡ ಹೊಡೆಯೋಣ ಗೈಸ್. ಒಟ್ಟಿನಲ್ಲಿ ನೀರಿಗೆ ಬೀಳ್ಬೇಕಂತ ಸಖತ್ತು ಆಸೆ ಆಗ್ತಾಯಿದೆ. ಅವ್ನು ಹೇಳಿದ ತಕ್ಷಣ ನನಗೂ ಕ್ರೇವಿಂಗ್ಸ್ ಆಗೋಗ್ಬಿಟ್ಟಿದೆ ನೀರಿಗೆ ಬೀಳಬೇಕು ಅನ್ನೋ ಥರಕ್ಕೆ. ಸೊ ಬನ್ನಿ ಬೇಗ ಬೇಗ ರೆಡಿ ಆಗ್ಬಿಡೋಣ. ರೆಡಿ ಆಗೋದೇನಿಲ್ಲ ಗೈಸ್, ಬೇರೆ ಬಟ್ಟೆ ಹಾಕೊಂಡು, ಈ ವೈಟ್ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಮುಗಿದ ಕತೆ ನಂದು. ಬಟ್ಟೆ ಎಲ್ಲ ಎಗ್ರೋಗ್ಬಿಡುತ್ತೆ, ಇರೋದೇ ಒಂದು 2-3 ಜೊತೆ ಬಟ್ಟೆಗಳು, ಅದು ಇಲ್ದಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಬೇರೆ ಬಟ್ಟೆ ಹಾಕೋಬಿಟ್ಟು ಸ್ಟ್ರೈಟ್ ಅವೇ ಸ್ಪಾಟಲ್ಲಿ ಸಿಗ್ತೀನಿ ಗೈಸ್. ನಿಮಗೆ ಟ್ರಾವೆಲ್ ಗಿವೆಲ್ಲ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಗೈಸ್ ನಮ್ಮ ಹುಡುಗ ನೋಡಿ ಇಳಿಯೋಕೆ ಕಷ್ಟಪಡ್ತಿದ್ದಾರೆ. ನಾವಿಬ್ಬರೇ ಇಟ್ಕೊಳಕ್ ಬಾರ ಅದಲ್ಲೇ ಎಲ್ಲ ಒಂದು ಫಾಲ್ಸ್ ತೋರಿಸ್ತೀನಿ ಬನ್ನಿ, ಹಿಂಗೆ ಹೋದ್ರೆ ಫಾಲ್ಸ್ ಸಿಗುತ್ತೆ, ಅದನ್ನ ನಿಮ್ಗೆ ತೋರ್ಸಕ್ಕಂತ ಕರ್ಕೊಂಡು ಹೋಗ್ತಿದ್ದೀನಿ. ಸೂಪರ್ ಆಗಿರುತ್ತೆ ಗೈಸ್. ಹೋಗ್ತಾ ಹೋಗ್ತಾ ಹಿಂಗೆ ಹತ್ಕೊಂಡು ಹಂಗೆ ಒಳಗೆ ಹೋಗ್ಬೇಕು. ಒಳಗೆ ಹೋದ್ರೆ ನಮಗೆ ನೋಡಿ ಇದೊಂದು ಕಂತೆ ಸಣ್ಣದಾಗಿ ನೀರು. ಹಾಂ ಮಚ್ಚಿ ಇಲ್ಲಲ್ಲ ಮಚ್ಚ, ಅಲ್ಲಿ ಒಳಗೆ ಬಾ. ನೀನು ಯಾರು ಏನು ಮಾಡಲ್ಲ ಬಾ ಇಲ್ಲಿ ಗೈಸ್. ಇಲ್ಲಿಂದ ಒಳಗೆ ಇಲ್ಲಿ ನೋಡಿ, ಈ ವ್ಯೂ ಪಾಯಿಂಟ್ ನೋಡಿ ಏನು ಸಖದಾಗಿ ಕಾಣ್ತಿದೆ. ನೀವು ಈ ಜಾಗ ನೋಡಿದ್ರೆ ಇದೆಲ್ಲ ಆರ್ಸ್ತಾ ಇದೆ, ಸೆಂಟ್ರಲ್ ನೀರು ಹರಿತಿರೋದು. ಇದು ನೋಡು ಮತ್ತೆ, ಇದು ಆರ್ಸ್ ನೋಡು ಹೆಂಗಿದೆ, ನಿಮ್ಮ ಮೇಲಿಂದ ಇದೆಲ್ಲ ನೋಡು ಹೆಂಗೆ ಕಾಣ್ತೈತೆ ಅಲ್ಲ. ಹಿಂಗೆ ಮುಂದೆ ಹೋಗ್ತಾ ಇದ್ರೆ ನೋಡಿ, ಮರದ ಗಿಡದ ಹೆಸರೆಲ್ಲ ಇದೆ. ಕಾಡು ಕರಿಬೇವು ಗಾಯಿಸಿದು ಸೊಪ್ಪು ಮುಂಚೆ ಕಾಡಿಂದು, ಬಟ್ ಬರ್ದಿಲ್ಲ. ಅಲ್ಲಿ ನೋಡು, ಇದೇ ಥರ ಸುಮಾರು ಗಿಡದ ಹೆಸರು ಹಾಕೊಂಡಿದ್ದಾರೆ ಇಲ್ಲಿ. ಅಲ್ಲೇ ಪಾವತಿ, ಇಂಡಿಕಾ, ಬಿಳಿ ಸುರಿ ಅಂತೆಲ್ಲ ಹೆಸರು ಬರ್ದಿದ್ದಾರೆ ನೋಡು ಅಲ್ಲಿ. ನಡಿ ಮುಚ್ಚಿ, ನಾನು ಎಷ್ಟು ಸಾರಿ ಬಂದಿದ್ದೀವಿ ಗೊತ್ತಾ? 100,000 ಸಾರಿ 100 ಸಾರಿ ಬಂದಿದ್ದೇನಪ್ಪ ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಗೈಸ್. ಸಕ್ಕತ್ತಾಗಿರುತ್ತೆ ಅಲ್ಲಿ ಮುಂದೆ, ಇನ್ನೂ ಒಳಗೆ ಹೋಗ್ತಾ ಮಸ್ತಾಗಿರುತ್ತೆ. ಅಲ್ಲಿ ಏನಿತ್ತು ಅಲ್ಲಿ ಒಳ್ಳೆ ಈಜೊಡಿಯೋಕೆ ಜಾಗ ಇದೆ. ಬಾ ಮಗ, ಚಾನ್ಸ್ ಸಿಕ್ಕಿದ್ರೆ ಗೈಸ್ ನಾವು ಅಲ್ಲಿ ಈಜೊಡಿತೀವಿ. ಅಂದರೆ ಅಲ್ಲಿ ನೀರು ಇರಬೇಕು, ನೀರಿದ್ರೆ ಈಜೊಡಿಬೋದು, ಇಲ್ಲಾಂದರೆ ಕಷ್ಟ. ನಮ್ಮ ಹುಡುಗ ಕಷ್ಟ ಪಡ್ಕೊಂಡು ಬರ್ತಿದ್ದಾನೆ, ಬಟ್ ಬರ್ತಿದ್ದಾನೆ ಅವ್ನು, ಇದು ಫಸ್ಟ್ ಟೈಮು ಬರ್ತಿರೋದು ಇಲ್ಲಿಗೆ. ಸೊ ಹಂಗಾಗಿ ಪಟ ಅಂತ ಒಳಗೆ ಹಿಂಗೆ ಹತ್ಕೊಂಡು ಹೋಗೋಣ. ಅಲ್ಲಿ ಒಳ್ಳೆ ಈಜೊಡಿಯೋಕೆ ಒಳ್ಳೆ ಸ್ಪಾಟು ಇದಿದೆಯಲ್ಲ, ಲಾಸ್ಟ್ ಸ್ಟೆಪ್ಪು. ಇದನ್ನ ಹತ್ತಿ ನಾವು ಅಲ್ಲಿ ಮೇಲಕ್ಕೆ ಹೋದ್ರೆ ನಮಗೆ ಈ ಜೋಡಿಯ ಪಾಯಿಂಟ್ ಸಿಗುತ್ತೆ ನಮಗೆ ಈ ಜಾಗದಲ್ಲಿ. ಹೆಂಗ್ ಗೊತ್ತಾ ಮಚ್ಚಿ? ಇಲ್ಲ, ಇದು ಮೇಲೆ ಹತ್ತಿದ್ರೆ ಮುಗೀತು. ಇಲ್ಲಿ ಮೇಲೆ ಹತ್ತಿದ್ರೆ ಮುಗೀತು, ಅದೇ ಫಿನಿಶ್ ಎಂಡು. ಅಲ್ಲಿ ಹತ್ತಿದ್ರೆ ಅದೇ ಫಿನಿಶ್ ಎಂಡು. ಅವಾಗ ಇದನ್ನೆಲ್ಲ ಮಾಡ್ತಿ ನೀನು ಒಳ್ಳೆ. ನಮ್ಮೇಲೇನಿಲ್ವಾ ಲೋ ಮಸಿ, ನೀನು ಏನೋ ಇಲ್ಲಿಗೆ ನೀನು ಹಿಂಗೆ ಅಂತಿದ್ಯಾ ನೋಡು. ಇದು ಹತ್ತಿದ್ರೆ ಯಾಕೆ ಆಗಲ್ವಾ? ಬೇಕಾದ್ರೆ ಇಲ್ಲ ಇಳಿ, ಇಲ್ಲಿ ಇಳಿಯೋದಾರ ಇಳಿ. ರಿಸ್ಕೇ ಇಲ್ಲ ನಿನಗೆ, ಹಂಗೆ ಅನ್ನಿಸ್ತದೆ ಅಷ್ಟೇ. ಅಲ್ಲ ಹಂಗಲ್ಲ, ಸ್ಲಿಪ್ ಆಗೋದು ಏನಿದೆ, ನೀನು ಎದುರ್ಕೊಳ್ಳೋಂಥದ್ದು. ನೀನೇನು ಕೋಟಿ ಬೇಲಿಂದ ಬೀಳಿತಿದ್ಯಾ? ಬರ್ಬೇಕು ಮುಚ್ಚಿ, ನಾನೇ ವಿಡಿಯೋ ಮಾಡ್ಕೊಬಂದು ತೋರಿಸ್ತೀನಿ, ಆಮೇಲೆ ನೋಡು ಹೆಂಗಿದೆ ಅಂತ. ನೀನು ಸಿಕ್ಕಾಬಿಟ್ಟು ಎದುರ್ತಿದ್ಯಾ ಕಂಡ್ಲ. ವಿಡಿಯೋ ಮಾಡ್ಕೊಬಂದು ತೋರಿಸಿ, ಇಲ್ಲಿಂದಾನೇ ಅಲ್ಲಿಗೆ ಹೋಗೋದು. ವಿಡಿಯೋ ಮಾಡ್ಕೊಬಂದು ತೋರಿಸ್ತೀನಿ ತಡಿ. ಅವ್ವ ಹತ್ತೋಗೋದಿದೆಯಲ್ಲ, ಇದೇನು ಟಫ್ ಇಲ್ಲ, ಆದರೆ ನಮ್ಮ ಹುಡುಗನ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಸ್ವಲ್ಪ ಕಷ್ಟಪಡ್ತಿದ್ದಾನೆ ಅದಕ್ಕೆ. ಓ ಇಲ್ಲ, ನೀರಿಲ್ಲ ಗೈಸ್ ಇಲ್ಲಿ.
ಓ ಅವನಿಗೆ ಹಚ್ಚಿದ್ದೀರಾ ಪಕ್ಕ ನನಗೆ ಮೆಟ್ಟಲ್ಲಿ ಹೊಡೆದಿರೋನು ಅಂತ. ಇಲ್ಲ ಸಿಕ್ಕಾಪಟ್ಟೆ ನೀರಿತ್ತು ಇಲ್ಲಿ. ಈಗ ಯಾವುದೇ ರೀತಿ ನೀರಿಲ್ಲ ಇಲ್ಲಿ. ಓಹೋ ಇಲ್ಲೇ ಆರಾಮಾಗಿ ಇಳ್ಕೊಂಡು. ನೀರಿಲ್ಲ ಇಳ್ಕೊಂಡು ಹೋಗ್ಬಿಡೋಣ ಬನ್ನಿ. ಮನೆಗಲ್ಲ ಬಟ್ಟೆ ಬಿಚ್ಕೊಂಡು ನೆಗ್ದು ಇಲ್ಲಿಗೀಗ. ಆರ್ಚ್ಕಣೋ ಸಿಲ್ಲಿ ಆಗಿ ಹಿಡಿದ್ಬಿಡ್ತೀನಿ. ನಮಗೆಲ್ಲ ಫಿಟ್ನೆಸ್ ಫ್ರೀಕಿಂಗ್. ಪ್ರಕೃತಿ ಇಲ್ಲಿ ಕಳೆದು ಹೋಗ್ಬೇಕು, ಅವಾಗಲೇ ಮಜಾ ಇರುತ್ತೆ. ಇಲ್ಲೇ ಈ ಜೋಡಿ ಆಗಿರೋ ಇಡೀ ಇಲ್ಲಿಂದ ಇಳ್ಕೊಂಡು. ಹಾಂ ಅದು ಹೈಟ್ ಇಲ್ಲ ಕಣ, ಅದು ಆಳ ಇಲ್ಲ, ಮುಕ್ಳಿ ಬರುತ್ತೆ, ಇಲ್ಲಿಗೆ ಬರೋದು ಅದು. ಆರಾಮಾಗಿ ಇಲ್ಲಿಡಿ. ಏ ಬಿಚ್ಚಿ ಇಳಿತಾ ಇರ್ಬೇಕು ಮುಚ್ಚಿ. ಯೋ ಯಾರು ಏನು ಮಾಡಲ್ಲ ಬಾರಯ್ಯ. ಪ್ಯಾಂಟು ಕಾಚ ಗೀಚ ಎಲ್ಲ ಬಿಚ್ಚ ಇಳಿಯೋದೀಗ. ಎಲ್ಲ ಬಿಚ್ಚ ಇಳಿಯೋದೀಗ. ಬರಲ್ಲ ನೀನು ಇಳಿಯಲ್ವಾ? ಜಾರ್ತಾ ಇಲ್ಲ. ಇಳಿ ಫಸ್ಟ್ ನೋಡೋಣ. ನೀರು ಬದುಕೋದ ನಾನು ಬರ್ತೀನಿ. ವಾ ಮುಚ್ಚಿ ಇಷ್ಟು ಹೈಟ್ ಬರ್ತು ಕಡೆ ಆಳ, ಇಷ್ಟು ಆಳ ಬರ್ತದೆ. ಇಷ್ಟು ಆಳ ಐತೆ ಮುಚ್ಚಿ. ಸುಮಾರು ದಿವಸ ಆಗಿತ್ತು ನೀರಿಗೆ ಇಳ್ದಿ. ಸುಮಾರು ಏನೋ ವಿಡಿಯೋ ವಿಚಾರದಲ್ಲ ಬ್ಯುಸಿ ಆಗ್ಬಿಟ್ಟು ಈಗ ಸುಮಾರು ವರ್ಷಗಳಾದ್ಮೇಲೆ ಇಳಿತಾ ಇರೋದು. ಸಕ್ಕತ್ತಾಗಿದೆ ಮಜಾ ಮಾತ್ರ, ಇಳಿಯೋಕ್ಕೆಲ್ಲ ಸಕ್ಕತ್ತಾಗಿದೆ ಫೀಲಿಂಗು. ಸ್ವಲ್ಪ ಇದು ನೋಡಿ ಸುತ್ತ ಇಲ್ಲಿ ಇಳಿದೆಯಲ್ಲ, ಅಲ್ಲಿ ಮೇಲಿಂದ ನೀರು ಇಳಿತದೆ ಗೈಸ್. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಮೈಕ್ ತಂದಿಲ್ಲ ನಾನು. ನಮ್ಮ ಹುಡುಗ ಎದುರುತ್ತಿದ್ದಾನೆ ಯಾರು ಏನೋ ಅಂತಾರೆ ಅಂತ, ಬಟ್ ಯಾರು ಏನು ಅನ್ನಲ್ಲ. ಏನು ಮಕ್ಳ ಥರ ಒದ್ದಾಡ್ಕೊಂಡು ಹೋಗ್ಬೇಕಷ್ಟೇ. ಸ್ವರ್ಗ ಸ್ವರ್ಗ ಅನ್ಕೊಂಡು. ನೀರು ಮಾತ್ರ ಸಿಕ್ಕಾಬಿಟ್ಟ ತಣ್ಣಕ್ಕಿದೆ ಗುರು. ಇದು ನೀರು ತಣ್ಣಕ್ಕಿದೆ. ಬ್ಲರ್ ಮಾಡ್ತೀನಿ ಬಾ ತಲೆ ಕಟ್ಕೊಂಡು. ಇಂಥದ್ರಲ್ಲಿ ಬರಲ್ಲ ಬಟ್ಟೆ. ಸ್ವರ್ಗಕ್ಕೆ ಮೂರೇ ಗೇಡು. ಈ ಜೋಡಿ ಆ ಥರ ಇದ್ದೀರಾ ಚೆನ್ನಾಗಿರೋದು ಗೈಸ್. ಆ ಕಡೆ ಹೋಗಿದ್ರೆ ಈ ಜೋಡಿಯಾಗ ಜಾಗ ಸಿಗೋದು. ಯೋ ಏನು ಮಾಡ್ತೀವಿ. ಆ ಕಡೆ ಅಲ್ಲಿ ಇನ್ನೊಂದು ಫಾಲ್ಸ್ ಇದೆ, ಅಲ್ಲಿ ಪ್ರೈವೇಟು, ಅಲ್ಲಿ ಹೋದ್ರೆ ಸಖತ್ತಾಗಿರುತ್ತೆ ಈ ಜೋಡಿ. ಹಾಂ ಸಣ್ಣಗಾಯ್ತಾ? ಅಲ್ಲಿಗೆ ಹೋಗೋಣ. ಹಾಂ ಅದು ಅಪರೂಪಕ್ಕೆ ಬಂದರೆ ಹಂಗೆ ಅನ್ಸೋದು. ಅವಾಗ ಅದಕ್ಕೇನೆ ಅಪರೂಪಕ್ಕೆ ಬಂದರೆ ಹಂಗೆ ಅನ್ಸೋದು. ಅವಾಗ ಹೋಗಿ ಬರ್ತಾ ಇದ್ರೆ ಮಸ್ತಾಗಿರುತ್ತೆ. ನಮ್ಮ ಹುಡುಗ ಹೊಸ್ದಾಗಿ ಬಂದಿದ್ದಾನೆ ಅನ್ನೋ ಥರ ಆಡ್ತಿದ್ದಾನೆ. ಆರಾಮಾಗಿ ನೋಡಿ ಇಂಥ ಅಷ್ಟು ದೂರದಿಂದ ಇಲ್ಲಿ ತನಕ ಬಂದಿದ್ದೀವಿ. ಮಜಾ ಮಾಡ್ದಲ್ಲೇ ಹೋದ್ರೆ ಏನು ಮಜಾ ಇರುತ್ತೆ ಹೇಳಿ ಜೀವನದಲ್ಲಿ. ಖುಷಿಯಾಗಿರೋದೇ ಮುಖ್ಯ. ಬಿಟ್ಟು ಕೇಳ್ತೀನಿ ತಡಿ ಮತ್ತೆ ಎದುರ್ತಿದ್ಯೇನು. ಬಿಡು ನಮ್ಮನ್ನು ಇಲ್ಲಿ ಮುಕ್ಳರೆ ಆಡ ನಾನು ಮುಳುಗೋಗ್ತಿದ್ದೆ. ನಾನು ಮುಳುಗೆ ಹೋಗ್ತಿದ್ದೀನಿ. ಅಲ್ಲೇನೋ ಆಳಕ್ಕೆ ಏನೋ ಐತೆ. ಹೋಲ್ತಾರ ಇದಲ್ಲ ಗೈಸ್. ಈ ಜಾಗದ ಈ ಜೋಡಿ ಹಾಕತ್ತು ಆಗಲ್ಲ, ಸುಮ್ಮನೆ ಬಂಡೆಕಲ್ಗಳು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟು ಅಂತ ಅಲ್ವಾ. ಇಲ್ಲಿಂದ ಅರ್ಥ ಬರೋ ನೀರು ಬಂಡೆಗಳು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದೆ. ಈ ಜೋಡಿ ಹಾಕಿ ಹಾಂ ಪೊಲೀಸ್ ಹಿಡಿತಾರಲ್ಲ ಚೆಕ್ ಪೋಸ್ಟ್ ಹತ್ರ. ಮಚ್ಚಿ ಇಲ್ಲಿಗೆ ಬನ್ನಿ, ನೈಟಿಗೆ ಕರೆಕ್ಟಾಗುತ್ತೆ. ನಾನು ಹೇಳ್ಕೊಂತೀನಿ ಬಾರ್ಲೆ ಏನಾರ ಇದ್ರೆ. ಆದರೆ ಬಾಯ್ಲಿ ಈ ಕಡೆ ಬಾಯ್ಲಿ. ಆ ಹೈಟಿಗೆ ನಿನಗೆ ಕರೆಕ್ಟಾಗುತ್ತೆ ಬಾರ್ರೆ, ಎದುರುಬೇಡ. ಏನು ಹುಡುಗರಪ್ಪ ಹೋಗಂಗಾರೆ ನೋಡೋಣ. ಗಂಟು
ನೀಟಾಗಿದ್ರೆ ಆರಾಮಾಗಿ ಈಜುಡ್ಕೊಂಡ್ ಬರ್ತೀವಿ ಅನ್ನೋ ಧೈರ್ಯ. ಯಪ್ಪ ಗೈಸ್ ಇಷ್ಟು ಆಳಕ್ಕೆ ಹೋಗ್ತಿದ್ದೀನಿ. 5 ಅಡಿ ಅಲ್ಲ? ನಾನು 5.5 ಇದ್ದೀನಿ. ಇಲ್ಲಿ ನೋಡಿ 5 ಅಡಿ. ಒಬ್ಬ ಮನುಷ್ಯನ ಸಾಯಿಸ್ಬಿಡುತ್ತಿದ್ದು. ಈಜೊಡ್ಯಕ್ಕೆ ಜಾಗ ಸಿಗ್ತಾಯಿಲ್ಲ ಕರೆಕ್ಟಾಗಿ, ಇಲ್ಲಾಂದ್ರೆ ಹಾಕೊಂಡು ಜುಮ್ ಅಂತ ಈಜೊಡ್ಬಿಡ್ತಿದ್ದೆ ನಾನಂತೂ ಗೈಸ್. ನಂಗಂತೂ ಈಜೊಡ್ಯೋ ಸಖತ್ ಇಷ್ಟ ಹೇಳಿ, ಬಟ್ ಏನಾದರೂ ಜಾಗ ಇಲ್ಲ ಇಲ್ಲಿ ಈಜೊಡ್ಯೋದಕ್ಕೆ. ಫೋನನ್ನು ಇಲ್ಲಿ ಇಟ್ಬಿಡ್ತೀನಿ ಫಸ್ಟು ಫೋನ್ ಈ ಕಡೆ ಇಟ್ಬಿಡೋಣ, ಯಾಕಂದರೆ ಬೆಸ್ಟು. ಫೋನ್ ಇದ್ದಷ್ಟು ಹಿಂಸೆ ಆಗುತ್ತೆ. ನಾನು ನಮಗೆ ಆಮೇಲೆ ಸಿಗ್ತೀನಿ ಸ್ವಲ್ಪ, ನಾನು ಈಜೊಡ್ಕೊಂಡಾದ್ಮೇಲೆ. ಗೈಸ್ ಬನ್ನಿ ಇನ್ನೊಂದು ರೋಡ್ ನೆಗೆದ್ಬಿಡೋಣ. ಒಂದು ಈಜೊಡೋಕ್ಕೆ ಒಂದು 5 ಫೀಟ್ ಈಸ್ ಕರೆಕ್ಟು ಗೈಸ್. ಆರಾಮಾಗಿ 5 ಅಡಿಲಿ ಆರಾಮಾಗಿ ಈಜೊಡಿಬೋದು. ಮೋರ್ ದೆನ್ ಬಿಲೋ ನಮ್ಮ ಮಂಡಿ ಈ ಸೊಂಟಕ್ಕಿಂತ ಕೆಳಗಿದ್ರೆ ನೀರಲ್ಲಿ ಈಜೊಡ್ಯೋಕ್ಕಾಗಲ್ಲ, ಅದೆಲ್ಲ ಕಷ್ಟ ಆಗಿಬಿಡುತ್ತೆ. ಸೊ ಈ ಜಾಗದಲ್ಲಿ ನನಗೆ ಸೊಂಟಕ್ಕಿಂತ ಕಟ್ಟು ಸೊಂಟಕ್ಕೆ ಬರ್ತದೆ, ಆ್ಯಾವ್ರೇಜಾಗಿ ಹೊಡಿಬೋದು. ಕಾಲಾದರೆ ಕಾಲೆಲ್ಲ ಕಾಲಿಗೆ ಹೊಡಿತದೆ, ನೆಲ ಎಲ್ಲ ಕಾಲಿಗೆ ಹೊಡಿತದೆ ಸರಿಯಾಗಿ. ಹಿಂಗೆ ಆರಾಮಾಗಿ ಹಿಂಗೆ ಹೊಡಿಬೋದು ಅಷ್ಟೇ. ವಾ ಸುಮಾರು ದಿವಸ ಆಗಿತ್ತು ಗುರು, ಖುಷಿ ಅನ್ನಿಸ್ತದೆ ನನಗಂತೂ. ಈ ಪ್ರಕೃತಿಲಿ ಬಂದು ಈಜೊಡೆಯೋದೇ ಒಂಥರ ಮಜಾ. ಬಟ್ ಪ್ರಕೃತಿ ಒಂದು ವಿಸ್ಮಯ ಗುರು. ನಾವು ಏನೇ ಮಾಡಿದ್ರು ಹುಷಾರಾಗಿ ನೋಡ್ಬಿಟ್ಟು ಮಾಡಬೇಕು. ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ನಾಲೆಡ್ಜ್ ಇದ್ರನ್ನೇ ಮಾಡಬೇಕು. ಸುಮ್ಮನೆ ಏನೋ ಬಂದು ಹೇಳ್ತೀವಿ ಅಂದರೆ ಯಾರಿಗೂ ಗೊತ್ತು ಇಂಥ ಸಣ್ಣ ಜಾಗದಲ್ಲಿ ಸುಳಿ ಇರುತ್ತೆ. ಬಟ್ಟೆ ಆ ಕಡೆ ಇಟ್ಟಿದ್ದೀನಲ್ಲೋ, ಆ ಕಡೆಗೆ ಹೋಗ್ಬೇಕು ಹಂಗಾರೆ ನಾನೀಗ ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಗೈಸ್ ಸಖತ್ತಾಗಿತ್ತು ಮಾತ್ರ. ಫಿನಿಶ್. ನಾನು ನಿಜ ನೀನು ಸುಮಾರು ಹೊತ್ತು ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಗೈಸ್ ಬನ್ನಿ, ನಾನು ಬಟ್ಟೆ ನೋಡಿ ಆ ಜಾಗದಲ್ಲಿ ಇಟ್ಟಿದ್ದೀನಿ. ಅಲ್ಲೊಂದು ಪ್ಯಾಂಟು, ಅಲ್ಲೊಂದು ಶರ್ಟು, ಇಲ್ಲೊಂದು ಪ್ಯಾಂಟು ಈ ಜಾಗದಲ್ಲಿ ಹಾಕಿದ್ದೀನಿ. ಕಡೆಯಿಂದ ನಡ್ಕೊಂಡು ಹೋಗಿ ಆ ಕಡೆ ಹೋಗಿ ನಾನು ಬಟ್ಟೆ ತೊಳ್ಬೇಕು. ಪಕ್ಕದಲ್ಲೇ ಇದೆ, ಬಟ್ ಹಿಂಗಾಸು ಹೋಗ್ಬೇಕು, ಹಂಗೆ ಒಳಗಾಸಿ. ನೀನು ಇದನ್ನು ದಾಟಕ್ಕೆ ಕಷ್ಟಪಟ್ಟಲ್ಲ, ಇದ್ಯಾಕೆ ಹಿಂಗೆ ಅಲ್ಲಾಡ್ತಿದ್ದಲ್ಲ? ಇದೆಲ್ಲ ಇದೆಯಲ್ಲ, ಇದೆಲ್ಲ ನೋಡು ಗುರು, ಇದೆಲ್ಲ ಬಿದ್ರು ಗುರು. ಇಲ್ಲಿಂದ ಮತ್ತು ಅದೆಲ್ಲ ಕಂಪ್ಲೀಟಾಗಿ ಬಿದ್ರನ್ನ ಆ್ಯಕ್ಚುಲಿ ಕಟ್ ಮಾಡೋಂಗಿಲ್ಲ. ಇಟ್ಸ್ ಇಲ್ಲಿಗಲ್ ಥಿಂಗು ಆ್ಯಕ್ಚುಲಿ. ಬಿದ್ರು ಕಟ್ ಮಾಡೋದಿಲ್ಲ, ಹಂಗಾಗಿ ಬಿದ್ರನ್ನ ಕಟ್ ಮಾಡಬಾರ್ದು. ಗೌರ್ಮೆಂಟ್ ಪರ್ಮಿಷನ್ ತೊಗೊಳ್ಬೇಕಾ ಅಂತ ಮೋಸ್ಟ್ಲಿ ಬಿದ್ರು ಕಟ್ ಮಾಡೋಕ್ಕೆ. ನನಗೆ ಅಷ್ಟು ಐಡಿಯಾ ಇಲ್ಲ ತೊಗೊಳ್ಬೇಕು ಅಂತ. ಬಟ್ ಬಿದ್ರು ಕಟ್ ಮಾಡೋದು ಒಂದು ಸ್ವಲ್ಪ ಇಲ್ಲಿಗಲ್ಲು. ಇಲ್ಲಿಂದ ಇಳ್ಕೊಂಡು ಹತ್ಕೊಂಡು ಹೋಗ್ಬೇಕಲ್ಲ. ಬನ್ನಿ ಹಿಂಗೆ ಹೋಗೋಣ ಮೇಲೆ. ಆಯ್ತು ನೀಟಾಗೆಲ್ಲ ಈಜೆಲ್ಲ ಹೊಡ್ಕೊಂಡು ನೀರಲ್ಲಿ ಸ್ವಲ್ಪ ಆಟಾಡಿ ಪ್ರಕೃತಿ ಮಧ್ಯೆ ಪರಿಸರದ ಮಧ್ಯೆ ನೀಟಾಗಿ ಸ್ನಾನ ಮಾಡಿಬಿಟ್ವಿ ಗೈಸ್. ನನ್ನ ಕಾಲು ನೋಡಿ ಎಷ್ಟು ಪಳ ಅಂತ ಹೊಳಿತೈತೆ, ಬೆಳ್ಳಕ್ಕೆ ಸಕ್ಕತ್ತಾಗಿ ಹೊಳಿತೈತಲ್ಲ. ಫುಲ್ಲು ಬೆಳ್ಳಕ್ಕೆ ಹೋಗ್ಬಿಟ್ಟಿದೆ ಕಾಲು. ನಾನು ಅನ್ಕೊಳ್ಳಿ ನನ್ನ ಕಲರ್ಗಿಂತ ಸಕ್ಕತ್ತಾಗಿ ಬೆಳ್ಳಕ್ಕೆ ಬಂದ್ಬಿಟ್ಟಿದ್ದೀನಿ. ಬನ್ನಿ ಇನ್ನಿಂದ ಹೋಗೋಣ ಈಗ. ಸಕ್ಕತ್ತಾಗಿತ್ತು ಗುರು. ನಾನೊಬ್ಬನೇ ಸುಮಾರು ಸರಿ ಬಂದಿದ್ದೀನಿ. ಇವನ ಜೊತೆ ಇವತ್ತೇ ಫಸ್ಟ್ ಕರ್ಕೊಬಂದಿದ್ದೀವನು ನಾನು ಇಲ್ಲಿಗೆ. ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಅಲ್ಲೆಲ್ಲ ಸುಸು ಎಲ್ಲ ಮಾಡಿರ್ತಾರೆ, ಅದಕ್ಕೆ ನಂಗೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಹಂಗಾಗಿ ಅಲ್ಲಿಂದ ಬಿಟ್ಟು ಈ ಥರ ನೇಚರಿಗೆ ಹೋಗೋಣ ಅಂತೇಳಿ ಕರ್ಕೊಬಂದೆ. ಬಟ್ ಸಖತ್ತಾಗಿತ್ತು. ಈಗ ಮಳೆಗಾಲ ಅಲ್ವಲ್ಲ, ಹಂಗಾಗಿ ಜಿಗ್ನೆಗಳು ಕಡಿಮೆ ಗೈಸ್. ಜಿಗ್ನೆಗಳು ಇದ್ಬಿಟ್ರೆ ಸಿಕ್ಕಾಬಿಟ್ಟೆ ಕಷ್ಟ. ಬಟ್ಟೆ ಇಟ್ಟರೆ ಬಟ್ಟೆಗೆಲ್ಲ ಹತ್ಬಿಡ್ತವೆ. ನಾನು ಈ ಸ್ಲಿಪ್ಪರ್ ಅಷ್ಟು ಗ್ರಿಪ್ ಬರಲ್ಲ. ಅವ್ನು ನಮ್ಮ ಬಿಟ್ಟೆ ಹೋಗ್ತಿದ್ದ ನೋಡಿ, ಈ ಜೋಡೆ ತನಕ ಹೊಡ್ದು. ಝಲ್ ನೀರಲ್ಲಿ ಆಟ ಆಡೋದು ಒಂಥರ ಥ್ರಿಲ್. ಏನು ಮಚ್ಚಿ? ಹಾಂ ಯಾವುದ್ರಲ್ಲಿ? ಶರ್ಟಲ್ಲಿ. ಬಾ ಮಸ್ತಾಗಿತ್ತು ಇವತ್ತು. ಇದೆಲ್ಲ ಫುಲ್ ಫಾರೆಸ್ಟ್ ಒಳಗಿರೋದು ಗುರು. ಫಾರೆಸ್ಟ್ ಒಳಗೆ ಸ್ವಲ್ಪ ನಡ್ಕೊಬಂದು, ನಾನು ಆಲ್ರೆಡಿ ಆವಾಗಲೇ ತೋರಿಸಿಲ್ಲ ಫಾರೆಸ್ಟ್ ಒಳಗೆ ಬರೋದನ್ನೆಲ್ಲ. ಈಗ ನಡ್ಕೊಂಡೆಲ್ಲ ಮುಂದೆ ಎಲ್ಲರೂ ಬಂದರೆ ಸ್ವಲ್ಪ ಅಷ್ಟು ದೂರದಲ್ಲೇ ಹೋಗಿ ಈಜೊಡಿತಾರೆ. ಬಟ್ ನಾವು ಒಂದು ಸ್ವಲ್ಪ ಈಜೊಡಿಯಲ್ಲ, ಅಲ್ಲೇ ಇರ್ತಾರೆ, ನೀರ ಹತ್ರ ನಿಂತ್ಕೊಂಡು ನೋಡ್ತಾರೆ. ಬಟ್ ನಾವು ಮುಂದೆ ಬಂದು ಈಜೊಡಿದ್ದಿಲ್ಲಿ. ಇದೆಲ್ಲ ಇದೆಯಲ್ಲ, ಮಳೆ ಬಂದಾಗ ಇಲ್ಲೋಡಿಲಿ ಮಚ್ಚ, ಅಲ್ಲಿ ತನಕ ಬರುತ್ತೆ ನೀರು, ಅಲ್ಲಿ ತನಕ ಬರುತ್ತೆ. ಈ ಕಡೆನೂ ಅಷ್ಟೇ ಕೊಚ್ಕೊಂಡು ಹೋಗ್ತಾರೆ. ಮತ್ತು ಸೈಡಿಂದ ಬರಬೇಕು, ಅವಾಗ ಅಲ್ಲಿಂದ ಹತ್ಕೊಂಡು ಬರೋದು. ಆ ಮೇಲಿಂದ ಆ ಜಾಗ ಇದೆಯಲ್ಲ ಗೈಸ್, ಅವಾಗ ಆ ಮೇಲಿಂದ ಹತ್ಕೊಂಡು ಹಂಗಾಸ್ ಮೇಲಿಗೆ ಹೋಗ್ತೀವಿ. ಹಾಂ ನಾನು ಜೀವನ್ ಇದ್ದಾನಲ್ಲ ಗೈಸ್, ಅವನು ನಾನು ಹಳೇದೊಂದು ಚಾನಲ್ ಇತ್ತು, ಅವಾಗ ಬಂದು ಅದನ್ನು ಅಪ್ಲೋಡ್ ಮಾಡಿದ್ದೆ ಈ ಜಾಗದಲ್ಲಿ, ಈ ವಿಡಿಯೋನ, ಈ ಜಾಗದನ್ನ. ಅದು ಬಿಟ್ಟರೆ
ನಾನು ಸುಮಾರು ಸರಿ ಬಂದಿದ್ದೀವಿ ಕಣ. ಫಸ್ಟ್ ಟೈಮು ನಮ್ಮ ಹುಡುಗನ ಜೊತೆ ಬಂದಿದ್ದು ಇವತ್ತು. ಅವನು ಕೆಲಸದಲ್ಲಿ ಬ್ಯುಸಿ ಇರ್ತಾನ, ಹಂಗಾಗಿ ಅವನಿಗೂ ಟೈಮ್ ಸಿಗಲ್ಲ. ನಾನು ವಿಡಿಯೋ ಅಂತ ಹೋಗ್ತಿರ್ತೀನಲ್ಲ, ನಂಗೂ ಟೈಮ್ ಸಿಗಲ್ಲ, ಹಂಗಾಗಿ ಆಗ್ತಿರ್ಲಿಲ್ಲ. ಇವಾಗ ಫ್ರೀ ಇದ್ದ, ಸಂಡೇ ಅಲ್ವಾ, ಬೇಗ ಕ್ಲೋಸ್ ಮಾಡಿದ್ದಾನೆ ಒಂದು ಶಾಪು, ಹಂಗಾಗಿ ಬೇಗ ಬಂದ್ವಿ ಇಲ್ಲಿಗೆ. ನೀಟಾಗೆಲ್ಲ ಈಜು ಹೊಡ್ಕೊಂಡು ಸೂಪರ್ ಅನಿಸ್ತಪ್ಪ ಇವತ್ತು. ಚೆನ್ನಾಗಿತ್ತ ಮುಂಚೆ ನಿಧಾನ. ಇದನ್ನ ಇಳಿಯೋದು ಹೆಂಗೆ ಹೇಳು, ನೋಡಿ ಇಲ್ಲಿ ಕಷ್ಟಪಟ್ಟಲ್ಲ. ಅಲ್ಲಿ ಜಾಗ ಚೆನ್ನಾಗಿಲ್ಲ ಕಣ, ಗೊಚ್ಚೆ ಎಲ್ಲ ನೀರು. ಈ ಜಾಗ ಚೆನ್ನಾಗಿದೆ, ಬಟ್ ನೀರೆಲ್ಲ ಗಲೀಜಾಗಿದೆ. ಇಲ್ಲಿ ಆಗಲ್ಲ ಈ ಜೋಡಿಯಾಕಿಲ್ಲೆಲ್ಲ. ಇದಿತ್ತಲ್ಲ ಈ ಸ್ಲಿಪ್ಪರು, ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಈ ಜಾಗ ಜಾರದಲ್ಲಿ ಇದು ಕಟ್ಟಾಗೋಗುತ್ತೆ. ಈ ಜಾಗದಲ್ಲಿ ನಂದು ಎಷ್ಟೋ ಸ್ಲಿಪ್ಪರ್ ಹಂಗೆ ಹಾಳಾಗೋಗಿರೋದು. ಇಂಥ ಹಾಂ ಅಂಟಿದ್ರೆ ಬಟ್ ಇಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬರಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಕಲ್ಲು ಬಂಡೆಗಳು ಮತ್ತು ಮರದ ಬೇರುಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಮೆಣಸು ಗಾಯಿಸಿದು ಪೆಪ್ಪರ್ ಐಸ್ ಮುಚ್ಚ ಮೆಣಸು. ಇದು ಮೆಣಸಾ? ಇದೇನು ಮೆಣಸು ಅಂತ ಕೊಟ್ಟಿತ್ತಲ್ಲ, ಮೆಣಸು ಹೌದಾ? ಕಾಳು ಮೆಣಸು ಇಷ್ಟು ದೊಡ್ಡದು ಬರುತ್ತಾ ಕಾಡಿಂದ? ನಿನ್ನ ಕಾಟ ಗೊತ್ತಾಗ್ತಿಲ್ಲ ನನಗೆ. ಮತ್ತೆ ಹಿಂಗೆಲ್ಲ ನಾನು ನೀನು ನಗಾಡ್ತಿದ್ದೀನಲ್ಲ ನೀನು ನೋಡಿ, ಸಡನ್ ತಪ್ಪ ಅಂತ ನಾನು ಬಿದ್ದೆ ಅಂದರೆ ಹಂಗೆ ನಗಾಡಲ್ಲ ನೀನು. ನನಗೆ ಹೇಳ್ಬಿಟ್ಟು ಇವನೇ ಸರಿ ನೋಡ್ತಾರೋ ನನಗೆ ಹೇಳ್ತಿದ್ದೆ ಅಂತೇಳಿ. ಹಾಂ ನೋಡು, ಹತ್ರನೇ ಗುರು. ಗೈಸ್ ಫೈನಲಿ ಆಚೆಗೆ ಬಂದ್ಬಿಟ್ವಿ. ಇಂದ ಹೊರಗಡೆ ಬಂದಿದ್ದೀವಿ ಗೈಸ್. ಮ್ಯಾಚ್ ನೋಡೋಕೆ ಬಂದಿದ್ದೀನಿ. ಯಾವುದು RCB ಮತ್ತು ಮುಂಬೈ ಮ್ಯಾಚು, ಎರಡದ್ದು ಮ್ಯಾಚ್ ಇವತ್ತಿದೆ. ಹಂಗಾಗಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ ಸುತ್ತ ಅದು ದೊಡ್ಡ ಪ್ರೊಜೆಕ್ಟ್ರು ಗೈಸ್. ದೊಡ್ಡ ಪ್ರೊಜೆಕ್ಟ್ರಲ್ಲಿ ನೋಡಬೇಕಂತ ಬಂದಿದ್ದೀನಿ. ನನ್ನ ಫ್ರೆಂಡಿಂದು ಶಾಪ್ ಹತ್ರ. ಶಾಪಲ್ಲಿ ಏನು ರೆಸ್ಟೋರೆಂಟ್ ಅನಿಸುತ್ತೆ, ಬಾರ್ ಆ್ಯಂಡ್ ರೆಸ್ಟೋರೆಂಟು. ಮ್ಯಾಚ್ ನೋಡೋಣ ಅಂತ ಬಂದಿದ್ದೀನಿ. ಮಸ್ತಾಗಿರುತ್ತೆ ಇವತ್ತು ಮ್ಯಾಚು, ಮುಂಬೈ ಮತ್ತು RCB. ನಿಮಗೆ 6 ಸೆನ್ಸ್ ಇರ್ತದೆ, ಬಟ್ RCB ಗೆದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. RCB ಗೆಲ್ಲಬೇಕು. ಆ್ಯಂಬಿಯನ್ಸ್ ನೋಡಿ ಹೊರಗಡೆ ಹೆಂಗಿದೆ ಸರಿ. ಒಳಗಡೆ ಆ್ಯಂಬಿಯನ್ಸು ಸಕ್ಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಲ್ವಾ ಗೈಸ್. ಬನ್ನಿ ಮ್ಯಾಚ್ ಹಾಕು. ಏನೋ ಡಿಲೇ ಮಾಡಿದ್ದಾರೆ, ಇದು ಯಾವುದೋ ರೀಚಾರ್ಜ್ ಖಾಲಿ ಆಗಿದೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತಿಂದ 10 ನಿಮಿಷದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟು 7:30 ಆಗ್ತಾ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದು ಮ್ಯಾಚ್ ಸ್ಟಾರ್ಟ್ ಆಗಿದೆ. RCB ಬ್ಯಾಟಿಂಗು ಗೈಸ್. ಸೋತಿದ್ದಾರೆ ಟಾಸ್ RCB. ಸೊ ಬೋಲ್ಟ್ ಬೌಲಿಂಗ್ ಮಾಡ್ತಿದ್ದಾನೆ, ಮತ್ತು ಕೊಹ್ಲಿ ಮತ್ತು ಇನ್ನೊಬ್ರು ಯಾರು ಸಾಲ್ಟ್ ಬ್ಯಾಟಿಂಗು. ಫಸ್ಟ್ನೇ ಬಾಲು ಬೋಲ್ಟು ಸಾಲ್ಟಿಗೆ. ಅಯ್ಯೋ ರನ್ಔಟು. ಬಟ್ ಆರಾಮಾಗಿ ಸಿಂಗಲ್ ಓಡಿದ್ದಾರೆ ಮ್ಯಾಚು. ನಾನು ಮ್ಯಾಚ್ ಎಲ್ಲ ನೋಡಿ ಮುಗಿಸ್ತೀನಿ. ಇದನ್ನು ನೋಡಿದ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ ನಿಮಗೀಗ. ಫೈನಲಿ ಮನೆಗೆ ಬಂದಾಗ RCB ಮ್ಯಾಚು ಗೆದ್ಬಿಟ್ರು. ಅಲ್ಲಿ ನೋಡ್ತಾ ಜನ ಜಾಸ್ತಿ ಬರ್ತಾರೆ ಅಂದ್ಕೊಂಡ್ವಿ, ಜನ ಕ್ರೌಡ್ ಅಷ್ಟು ಬರಲಿಲ್ಲ. ಸೊ ಮ್ಯಾಚ್ ಆದರೂ 240 ರನ್ಸ್ ಏನಾರ ಹೊಡೆದು ಗೆದ್ಬಿಟ್ರು 18 ರನ್ಸಲ್ಲಿ. ಸೊ ಇಷ್ಟ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗುರು. 1000 ಆಗಿಬಿಟ್ರೆ ಆಲ್ರೆಡಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. 1000 ಸಬ್ಸ್ಕ್ರೈಬ್ ಆಗಬೇಕು ಗುರು. ಅದು ವಾಚ್ ಅವರ್ಸ್ ಹೆಂಗಿದೆ ಗೊತ್ತಾ, ಬೇಗ ಆಗಬೇಕು. ಅಲ್ಲ, ವಾಚ್ ಅವರ್ಸು ಆಗಿದೆ 4000. ಸಬ್ಸ್ಕ್ರೈಬು ಮಾಡೋದು 1000 ಸಬ್ಸ್ಕ್ರೈಬ್ ಆಗಬೇಕು. ಅದೊಂದಾದರೆ ಮಾನಿಟೈಸೇಷನಿಗೆ ಅಪ್ಲೈ ಮಾಡೋದು. ಬೇಗ ಯಾರು ನೋಡಿಲ್ಲ ಅಲ್ಲ, ಪಟ ಅಂತ ವೀಡಿಯೋಗಳು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಗುರು. ಬಾಯ್.